ಸೌಜನ್ಯ ಹೋರಾಟಗಾರರಿಂದ ಮತ್ತೊಂದು ಪ್ರತಿಜ್ಞೆ. ಯಾವುದೇ ಕಾರಣಕ್ಕೂ ಹೋರಾಟ ನಿಲ್ಲದು. ಅದೆಷ್ಟೇ ಸವಾಲುಗಳು ಎದುರಾದ್ರೂ ಹೋರಾಟ ನಿಲ್ಲಲ್ಲ. ಕೊಂದವರು ಯಾರು ಅನ್ನೋದು ಗೊತ್ತಾಗಬೇಕು. ಅಭಿಯಾನಕ್ಕೆ ಚಾಲನೆ ಕೊಟ್ಟಿರುವಂತಹ ಸೌಜನ್ಯ ಹೋರಾಟಗಾರರು ಮನೆ ಮನೆಗೆ ತೆರಳಿ ಕೊಂದವರಾರು ಪ್ರತಿ ವಿತರಣೆಯನ್ನ ಮಾಡಿದ್ದಾರೆ. ಹೆಣ್ಣು ಜೀವ ಬದುಕಬೇಕು, ಕೊಲ್ಲಲ್ಪಡಬಾರದು ಅಂತ ಹೇಳಿ ಸಂದೇಶವನ್ನ ರವಾನೆ ಮಾಡಿರುವಂಥದ್ದು. ಸೌಜನ್ಯ ಹೋರಾಟಗಾರರಿಂದ ಮತ್ತೊಂದು ಪ್ರತಿಜ್ಞೆ. ಯಾವುದೇ ಕಾರಣಕ್ಕೂ ಹೋರಾಟ ನಿಲ್ಲೋದಿಲ್ಲ. ಅದೆಷ್ಟೇ ಸವಾಲುಗಳು ಎದುರಾದರೂ ಕೂಡ ಹೋರಾಟ ನಿಲ್ಲೋದಿಲ್ಲ. ಕೊಂದವರ್ಯಾರು ಅಭಿಯಾನಕ್ಕೆ ಚಾಲನೆ ಕೊಟ್ಟಿರುವಂತಹ ಸೌಜನ್ಯ ಹೋರಾಟಗಾರರು ಮನೆ ಮನೆಗೆ ತೆರಳಿ ಕೊಂದವರಾರು ಎನ್ನುವಂತಹ ಪ್ರತಿ ವಿತರಣೆ. ಹೆಣ್ಣು ಜೀವ ಬದುಕಬೇಕು, ಕೊಲ್ಲಲ್ಪಡಬಾರದು ಅಂತ ಹೇಳಿ ಸಂದೇಶ ರವಾನೆ. ಅಸಲಿ ಕೊಲೆಗಾರರ ಬಂಧನ ಆಗಬೇಕು ಅಂತ ಹೇಳಿ ಸಂದೇಶ ರವಾನೆ. ಎಸ್ ವೀಕ್ಷಕರೇ, ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ. ಹೌದು, ಹೆಣ್ಣು ಮಗಳು ಸೌಜನ್ಯಗೆ ಆ ರೀತಿಯ ಅನ್ಯಾಯ ಆಗಬಾರ್ದು, ಸೌಜನ್ಯ ಕೊಂದವರು ಯಾರು ಅನ್ನುವಂತಹ ಪ್ರತಿಜ್ಞೆಯನ್ನು ಮಾಡಿರುವುದು ಸೌಜನ್ಯ ಪರ ಹೋರಾಟಗಾರರು. ಒಳ್ಳೆ ವಿಚಾರ. ಅದೇ ಸೌಜನ್ಯ ಅವರಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇರುವಂತಹ ಹೆಣ್ಣು ಜೀವದಲ್ಲಿ ನಾನು ಕೂಡ ಒಂದು ಜೀವ, ಅದನ್ನು ಕೂಡ ಹೇಳ್ತೇನೆ. ಹಾಗೆ ಸೌಜನ್ಯ ತರಾನೇ ಸಾಕಷ್ಟು ಹೆಣ್ಣು ಮಕ್ಕಳಿಗೆ ಅನ್ಯಾಯವಾಗಿದೆ. ಅವರನ್ನು ಕೂಡ ಕೆಲವೊಂದಿಷ್ಟು ಹೆಣ್ಣು ಮಕ್ಕಳನ್ನು ಕೂಡ ರೇಪ್ ಮಾಡಿ ಸಾಯಿಸಲಾಗಿದೆ. ಎಲ್ಲ ಒಂದು ಹೆಣ್ಣು ಮಕ್ಕಳಿಗೂ ಕೂಡ ಅದು ಏನ್ ಹೇಳ್ತಾರೆ, ಆ ಒಂದು ನ್ಯಾಯ ಸಿಗಬೇಕು, ಅವರ ಒಂದು ಸಾವಿಗೆ ನ್ಯಾಯ ಸಿಗಬೇಕು. ನಾಟ್ ಓನ್ಲಿ ಸೌಜನ್ಯ ಪ್ರಕರಣ, ಎಲ್ಲ ಪ್ರಕರಣಗಳಿಗೂ ಅದೇ ರೀತಿಯಾಗಿರುವಂತಹ ಒಂದು ಸ್ಟ್ರಿಕ್ಟ್ ಆಗಿ ಹೋರಾಟಗಾರರು ಸಿಗಬೇಕು, ಸ್ಟ್ರಿಕ್ಟ್ ಆಗಿ ತನಿಖೆಗಳಾಗಬೇಕು, ಎಲ್ರಿಗೂ ಕೂಡ ನ್ಯಾಯ ಸಿಗಬೇಕು. ಸೌಜನ್ಯ ಪರ ಹೋರಾಟಗಾರರು ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡಿರುವಂಥದ್ದು, ಹೇಳ್ತಾ ಇರುವಂಥದ್ದು. ಎಲ್ಲ ಕಡೆಯಲ್ಲೂ ಕೂಡ ಪ್ರತಿಜ್ಞೆಯನ್ನ ಮಾಡ್ತಾ ಇದ್ದಾರೆ. ಆ ಪ್ರತಿಜ್ಞೆಯನ್ನ ಕಾರ್ಯನಿರ್ವಹಿಸಲಿಕ್ಕೆ ಶತಾಯಗತಾಯ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅವರೇನು ಅಂತಂದ್ರೆ, ಸೌಜನ್ಯ ಪರ ಹೋರಾಟಗಾರರು ಮಾತನಾಡಿರೋದು, ಸೌಜನ್ಯಗೆ ನ್ಯಾಯ ಸಿಗಬೇಕು ಎನ್ನುವಂತಹ ದೃಷ್ಟಿಯಿಂದ ಸೌಜನ್ಯ ಅವರನ್ನ ಕೊಂದವರು ಯಾರು ಅನ್ನುವಂತಹ ಪ್ರತಿಯನ್ನ ಪ್ರಕಟ ಮಾಡಿ ಅದನ್ನ ಪ್ರಿಂಟ್ ಹಾಕಿಸಿ ಎಲ್ಲ ಮನೆಗೂ ಕೊಡ್ತಾ ಇದ್ದಾರೆ. ಹಾಗೆ ಸೌಜನ್ಯ ಅವರ ಹುಟ್ಟುಹಬ್ಬದ ದಿನ ಸೌಜನ್ಯ ಅವರ ಒಂದು ಸಾವಿಗೆ ನ್ಯಾಯ ಸಿಗಬೇಕು ಅನ್ನುವಂತಹ ದೃಷ್ಟಿಯಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಅವರ ಒಂದು ಸಾವಿಗೆ ತನಿಖೆಯನ್ನ ಮಾಡಬೇಕು ಅಂತ ಹೇಳಿ ಅರ್ಜಿಯನ್ನ ಸಲ್ಲಿಕೆ ಮಾಡುವಂತಹ ಒಂದು ಕೆಲಸವನ್ನು ಕೂಡ, ಯೋಜನೆಯನ್ನು ಕೂಡ ಅವರು ಇಟ್ಕೊಂಡಿದ್ದಾರೆ. ಸೊ ವಾಟ್ ಎವರ್ ಇಟ್ ಈಸ್, ಸೌಜನ್ಯ ಅವರಿಗೂ ಕೂಡ ನ್ಯಾಯ ಸಿಗಲೇಬೇಕು. ಹಾಗೆ ಸೌಜನ್ಯ ರೀತಿಯಲ್ಲಿ ಯಾರು ಸಾವನ್ನಪ್ಪಿದ್ದಾರೋ ಅವರಿಗೂ ಕೂಡ ನ್ಯಾಯ ಸಿಗಬೇಕು ಅನ್ನೋದೇ ನಮ್ಮ ಉದ್ದೇಶ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.